ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ಇವತ್ತಿನ ಹೋಮ್ ರೆಮಿಡಿ ಎಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಬೇಕಾಗಿರುವಂಥ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಹೋಮ್ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಅದೇನಂತ ಹೇಳಿದರೆ, ನಾವು ಮುಖಕ್ಕೆ ಹಾಗೂ ಕೈ ಕಾಲಿಗೆ ಬಾಡಿಗೆಲ್ಲ ಮೆನಿಕ್ಯೂರ್ ಪೆಡಿಕ್ಯೂರ್ ಫೇಶಿಯಲ್ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ತುಟಿಗಳಿಗೂ ಕೂಡ ಸ್ಕ್ರಬ್ಬಿಂಗು ಮಾಯ್ಶ್ಚರೈಸರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ತುಟಿಗಳು ಪಿಂಕಾಗಿ ಜ್ಯೂಸಿ ಆಗಿದ್ದರೆ ನಮ್ಮ ಅಂದ ಇನ್ನಷ್ಟು ಹೆಚ್ಚಾಗುತ್ತೆ. ಪಿಂಕ್ ಲಿಪ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ತುಟಿ ಕೆಂಪುಗೆ ಪಿಂಕಾಗಿ ಇರಬೇಕು, ಹಾಗೆ ಜ್ಯೂಸಿಯಾಗಿ ಕೂಡ ಇರಬೇಕು ಅನ್ನೋದನ್ನ ಇಷ್ಟಪಡ್ತಾರೆ. ಅಂಥವ್ರಿಗೆ ಇವತ್ತು ಒಂದು ಒಳ್ಳೆ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಈ ಹೋಮ್ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ಟೈಮ್ ಇದ್ದರೆ ಡೈಲಿ ಕೂಡ ಮಾಡ್ಬೋದು. ಎಷ್ಟೇ ಕಪ್ಪಾಗಿರುವಂಥ ತುಟಿ ಕೂಡ ಪಿಂಕಾಗಿ ಸಾಫ್ಟ್ ಆಗುತ್ತೆ. ಬನ್ನಿ ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನು ಸಕ್ಕರೆ ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ರೌನ್ ಸಕ್ಕರೆ ಇದ್ದರೆ ಬ್ರೌನೇ ಹಾಕ್ಕೊಳ್ಳಿ, ಇಲ್ಲ ವೈಟ್ ಇದ್ದರೆ ವೈಟೇ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ಜೇನುತುಪ್ಪ, ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದೇ ಹಾಕ್ಕೊಳ್ಳಿ. ನಾನಿಲ್ಲಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಭಾಗದಲ್ಲಿ ಅರ್ಧದಷ್ಟು ನಿಂಬೆಹಣ್ಣು, ಒಂದು 4ರಿಂದ 5 ಡ್ರಾಪು ನಿಂಬೆ ರಸ ಆದರೆ ಸಾಕಾಗುತ್ತೆ. ನೋಡಿ, ಇದೆಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ರೆಮಿಡಿಯಿಂದ ಒಂದೇ ದಿವಸದಲ್ಲಿ ರಿಸಲ್ಟ್ನ ನೋಡ್ಬೋದು. ತುಟಿ ಕಪ್ಪಾಗೋದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅಂತ ಹೇಳಿದರೆ, ಸ್ಮೋಕಿಂಗಿಂದ ಆಗ್ಬೋದು, ಕಾಫಿ ಟೀ ಕುಡಿಯೋದ್ರಿಂದ ಆಗ್ಬೋದು, ಸನ್ ಟ್ಯಾನಿಂದ ಆಗ್ಬೋದು, ಹಾಗೆ ನಾವು ಲೋ ಕ್ವಾಲಿಟಿ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದನೂ ಆಗ್ಬೋದು. ಬನ್ನಿ ಇವಾಗ ಯಾವ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬಿಂಗು. ನಾವೀಗ ಮಾಡ್ಕೊಂಡಿರುವಂಥ ರೆಮಿಡಿಯಿಂದ 2ರಿಂದ 3 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ತುಂಬ ಒತ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸಕ್ಕರೆ ಕ್ರಿಸ್ಟಲ್ ರೂಪದಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ತುಟಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸಾಫ್ಟಾಗಿ ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೈಯಿಂದನಾದರೂ ಸ್ಕ್ರಬ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಟೂತ್ ಬ್ರಷಿಂದನಾದರೂ ಮಾಡ್ಕೊಳ್ಬೋದು. ಇದರಲ್ಲಿ 2 ಸ್ಟೆಪ್ ಇದೆ. ಇದು ಮೊದಲನೇ ಸ್ಟೆಪ್ಪು. ಇದ್ರ ಜೊತೆಗೆ ಬೇಕಂದರೆ ನೀವು ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲು, ಆಲಿವ್ ಆಯಿಲು ಯಾವುದಾದ್ರೂ ಬೇಕಂದರೆ 1 ಟೇಬಲ್ ಸ್ಪೂನು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದೇ ರೀತಿ ಸ್ಕ್ರಬ್ ಮಾಡ್ಬೋದು. ಇಲ್ಲ ಅಂದರೆ ಇಷ್ಟೇ ಆದ್ರೂ ಸಾಕಾಗುತ್ತೆ. ನಾನು ಇಷ್ಟರಲ್ಲೇ ಮಾಡ್ತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ಕೂಡ ವಾರದಲ್ಲಿ 1 ಸರಿ ಇದೇ ರೀತಿ ಯೂಸ್ ಮಾಡ್ತೀನಿ. ನಮ್ಮ ತುಟಿಗಳು ಕೂಡ ಕಪ್ಪಾಗಿರುತ್ತೆ. ನಾವು ಕಾಫಿ ಟೀ ಜಾಸ್ತಿ ಕುಡಿತೀವಿ, ಲಿಪ್ಸ್ಟಿಕ್ಗಳು ಯೂಸ್ ಮಾಡ್ತೀವಿ, ಟ್ಯಾನ್ ಆಗಿರುತ್ತೆ. ಎಲ್ಲರಿಗೂ ಆಸೆ ಇರುತ್ತಲ್ವ ಚೆನ್ನಾಗಿರಬೇಕು ಅನ್ನೋದು. ಹಾಗೆ ನಾನು ಕೂಡ ವಾರದಲ್ಲಿ 1 ಸರಿ ಮಾಡ್ತೀನಿ. ನನಗಿದು ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. 1ರಿಂದ 2 ನಿಮಿಷನಾದರೂ ನೀಟಾಗಿ ಸ್ಕ್ರಬ್ ಮಾಡಬೇಕು. ಎಲ್ಲರೂ ಮಾಡ್ಕೊಳ್ಬೋದು. ತುಂಬಾ ಈಸಿ ರೆಮಿಡಿ. ಯಾವುದು ದುಡ್ಡು ಕೊಟ್ಟು ತೊಗೊಂಡು ಬರಬೇಕು ಅನ್ನೋದೇನಿಲ್ಲ. ಎಲ್ಲ ಮನೆಯಲ್ಲೇ ಇರುವಂಥ ವಸ್ತುಗಳನ್ನೇ ಬಳಸಿ ನಾವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾವು ಹೊರಗಡೆ ಹೋಗಿ ಅಷ್ಟೋ ಇಷ್ಟೋ ಖರ್ಚು ಮಾಡೋದಕ್ಕಿಂತ ಎಲ್ಲ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತೆ. ನಾವು ಟ್ರೈ ಮಾಡಲ್ಲ ಅಷ್ಟೇ. ಹೆಣ್ಮಕ್ಳು ಏನಂದರೆ ಎಲ್ಲ ಸುಲಭವಾಗಿ ಸಿಗಬೇಕು. ಹೋಮ್ ರೆಮಿಡಿ ಅಂದರೆ ಅಯ್ಯೋ ಅಷ್ಟೆಲ್ಲ ಯಾರು ರೆಡಿ ಮಾಡ್ಕೊತಾರೆ, ಅದೇ ಬ್ಯೂಟಿ ಪಾರ್ಲರಿಗೆ ಸ್ವಲ್ಪ ಒಂದಿಷ್ಟು ದುಡ್ಡು ಹಾಕಿದರೆ ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾರಲ್ಲ ಅಂತ ಅಂದ್ಕೊತಾರೆ. ಆ ರೀತಿ ಮಾಡ್ಕೊಳ್ಬೇಡಿ. ಬ್ಯೂಟಿ ಪಾರ್ಲರಿಗೆ ಹೋಗೋದು ಯಾವುದು ಶಾಶ್ವತ ಇಲ್ಲ. ಅದೇ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶಾಶ್ವತವಾಗಿ ಉಳಿಯುತ್ತೆ. ಅದೆಲ್ಲ 1 ವಾರ 15 ದಿವಸ ಚೆನ್ನಾಗಿರುತ್ತೆ ಅಷ್ಟೇ. ಅದೇ ನಾವು ಹೋಮ್ ರೆಮಿಡಿನ ಸತತವಾಗಿ ಟ್ರೈ ಮಾಡ್ತಾಯಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಕೂಡ ಚೆನ್ನಾಗಿ ಕಾಣಿಸ್ಬೋದು. ಅದೇ ಪಾರ್ಲರ್ಗಳಲ್ಲಾದರೆ ತುಂಬಾ ಕೆಮಿಕಲ್ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ. ಅದೇ ಹರ್ಬಲ್ ಬ್ಯೂಟಿ ಪಾರ್ಲರಲ್ಲಿ ಅಷ್ಟೊಂದೇನೂ ಇರಲ್ಲ. ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಳೋದು ತುಂಬಾ ಒಳ್ಳೆಯದಂತ ನಾನು ಹೇಳ್ತೀನಿ. ನಮ್ಮ ತುಟಿಗಳು ಲಕ್ಷಣ ಎಲ್ಲ ಬ್ಲ್ಯಾಕ್ ಆಗಿದೆ, ಕ್ರ್ಯಾಕ್ ಆಗಿದೆ, ಒಂಥರ ಮುಸುಕ್ ಥರ ಆಗಿದೆ ಅನ್ನೋರೆಲ್ಲ ಈ ರೆಮಿಡಿನ ಟ್ರೈ ಮಾಡಿ. ನೀವು ಒಂದೇ ದಿವಸದಲ್ಲಿ ರಿಸಲ್ಟ್ನ ನೋಡ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ, ನಿಮಗೆ ತೋರಿಸುವಾಗ ಯಾವ ರೀತಿ ಇತ್ತು ತುಟಿ, ಇವಾಗ ನೋಡಿ ಯಾವ ರೀತಿ ಇದೆ ಅಂತ. ನಾವು ಮುಖಕ್ಕೆ ಹೇಗೆ ಸ್ಕ್ರಬ್ ಮಾಡ್ತೀವೋ ಹಾಗೆ ಮಾಡ್ಕೊಳ್ಬೇಕು. ಆದರೆ ತುಂಬ ಸಾಫ್ಟಾಗಿ ಮಾಡ್ಕೊಳ್ಬೇಕು. ತುಂಬ ಸಾಫ್ಟಾಗಿರೋದ್ರಿಂದ ತುಂಬಾ ನಿಧಾನವಾಗಿ ನೀಟಾಗಿ ಮಾಡ್ಕೊಳ್ಬೇಕು. ನೋಡಿ, ಒಂದೇ ದಿವಸಕ್ಕೆಲ್ಲ, ಅದು ಒಂದೇ ಯೂಸಿಗೆಲ್ಲ ಇಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಈ ರೆಮಿಡಿನ ಸತತವಾಗಿ 1 ವಾರ ಟ್ರೈ ಮಾಡೋದ್ರಿಂದ ನಿಮ್ಮ ತುಟಿಗಳು ಎಷ್ಟೇ ಹಾಳಾಗಿದ್ರೂ ಕೂಡ ನಾರ್ಮಲಾಗಿ ರೆಡಿಯಾಗುತ್ತೆ. ಪ್ರತಿದಿನ ನಿಮ್ಮ ತುಟಿಗೆ ಲಿಪ್ ಬಾಮ್ ಹಚ್ಚೋದನ್ನ ಮರಿಬೇಡಿ. ಹಾಗೆ ಡೈಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತೀವಿ ಅನ್ನೋರು ಕೂಡ ಲಿಪ್ಸ್ಟಿಕ್ ಹಚ್ಚೋಕ್ಕೂ ಮುಂಚೆ ಲಿಪ್ ಬಾಮ್ ಹಾಕ್ಬಿಟ್ಟೆ ಲಿಪ್ಸ್ಟಿಕ್ ಹಾಕ್ಕೊಳ್ಳಿ. ನಾವು ಹೇಗೆ ಮುಖಕ್ಕೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತೀವೋ ಹಾಗೆ ನಮ್ಮ ತುಟಿಗಳಿಗೂ ಒಳ್ಳೆ ಪೋಷಣೆ ಬೇಕಂದರೆ ಲಿಪ್ ಬಾಮ್ ಹಾಕೋದನ್ನ ಮರಿಬಾರ್ದು. ನೋಡಿ, ಇವಾಗ ನಾನು 3ರಿಂದ 4 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ.
ಮೊದಲನೇ ರಿಸಲ್ಟೇ ಇಷ್ಟು ಚೆನ್ನಾಗಿದೆ ಅಂದರೆ ನಾವು ಒಂದು ವಾರ ಎಲ್ಲ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೆಕೆಂಡ್ ಸ್ಟೆಪ್ ಏನು ಅಂತ ನೋಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಮಾಯ್ಶ್ಚರೈಸರು. ನಿಮ್ಮ ಹತ್ರ ಯಾವುದಿದೆ ಅದೇ ಹಾಕ್ಕೊಳ್ಳಿ. ನಾನಿಲ್ಲಿ ಬೋರಲಿನ್ ಇದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ವ್ಯಾಸ್ಲಿನ್ ಆದರೂ ಯೂಸ್ ಮಾಡ್ಬೋದು, 5 ರೂಪಾಯಿಗೆ ಸಿಗುವಂಥದ್ದು. ಇಲ್ಲಾಂದರೆ ಕೊಬ್ಬರಿ ಎಣ್ಣೆನಾದರೂ ಯೂಸ್ ಮಾಡ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಕೂಡ ಒಂದು ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ನಾನಿಲ್ಲಿ ಬೋರಲಿನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಗೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. ತುಟಿ ಮೇಲೆ ನಾವು ಸ್ಕ್ರಬ್ ಮಾಡಿರ್ತೀವಲ್ವ, ಅದಕ್ಕೆ ಒಂದು ಒಳ್ಳೆ ಪೋಷಣೆ ಸಿಗಲಿ ಅಂದ್ಬಿಟ್ಟು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಹೋಮ್ ರೆಮಿಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.